ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ವರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರ ನೀತಾವ ಸುರಮುನಿ ವಂದಿತ ದೇವ ವರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರ ನೀತಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ಶ್ರೀ ವಿದ್ಯಾಗಣಪತಿ ಕಿ ಶ್ರೀ ಕೃಷ್ಣ ಪರಮಾತ್ಮ की श्री लक्ष्मी नरसिंह स्वामी कृपा पोषित नाटक मंडली की श्री मारुति की भक्त मंडली की
ಕೃಪಾಪೋಷಿತ ನಾಟಕ ಮಂಡಳಿಯಾದ ನಾವುಗಳು ನಿಮ್ಮ ಮುಂದೆ ಅಭಿನಯಿಸುತ್ತಿರುವ ನಾಟಕವು ಕುರುಕ್ಷೇತ್ರ ಅಥವಾ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿರುತ್ತೇವೆ. ಶ್ರೀಯುತ ವೈ ರಾಮಚಂದ್ರಯ್ಯನವರ ಶಿಷ್ಯನಾದ ಮತ್ತು ಕಲ್ಲಪ್ಪನವರ ಮಗನಾದ ವೀರೇಗೌಡಕ್ಕೆ ಇವರ ದಕ್ಷ ನಿರ್ದೇಶನದಲ್ಲಿ ಮತ್ತು ಪಕ್ಕ ವಾದ್ಯಗಳಿಂದ ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ತಾವು ನಮ್ಮಲ್ಲಾಗಲಿ ವಾದ್ಯಗಳಲ್ಲಾಗಲಿ ಯಾವುದೇ ತಪ್ಪು ತೊದಲು ನುಡಿಗಳು ಕಂಡು ಬಂದಲ್ಲಿ ಕ್ಷಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಮ್ಮ ವಿವಾಹವೇನೂ ಆಯಿತು. ಈ ಸಂತೋಷದ ಸುಸಮಯದಲ್ಲಿ ನಾವು ಸಂತೋಷದಿಂದ ನಗುತ್ತಾ ಕಾಲವನ್ನು ಕಳೆಯೋಣ. ಇನ್ನೇಕೆ ಸನಿಹವಾರೆ ನನ್ನಾಕೆ ಉತ್ತರ ದೂರ ದೂರ ಇನ್ನೇಕೆ ಸನಿಹವಾರೆ ನನ್ನಾಕೆ ಬಾರ ಬಾಗೆಳದಿ ಪ್ರೇಮದ ಸುಮತೆ ಬಾರೆ ಬಾಗೆಳತಿ ಪ್ರೇಮದ ಸುಮತೆ ಪ್ರೇಮದ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಹರುಷದಿ ಸರಸವನಾಡುವನ ಬಾರೆ ರೂಪಸೆ ಬಾರೆ ಪ್ರೇಯಸೆ ಚಿಂತೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ ಉತ್ತರ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಹರುಷದಿ ಸರಸವನಾಡುವನ ಬಾರೆ ಪ್ರೇಯಸೆ ಬಾರೆ ರೂಪಸೆ. ಪ್ರಾಣೇಶ್ವರ, ಉತ್ತರ ನಿಮ್ಮ ಮುದ್ದಾದ ನುಡಿಗಳನ್ನು ಕೇಳಿ ಈ ನನ್ನ ಮೈಮನವು ರೋಮಾಂಚನವಾಗಿರುವುದು ಸ್ವಾಮಿ. ಉತ್ತರ ಪ್ರಿಯಾ, ಉತ್ತರ ರೋಮಾಂಚನ
ಉತ್ತರ? ಇಲ್ಲವೇ ಸ್ವಾಮಿ? ಹೌದು ಉತ್ತರ. ಹಾಗಾದರೆ ನಗಬಾರ್ದೇನು? ನಗುತ್ತಿದ್ದೇವಲ್ಲ. ನಗುವರಾಗಿ ಸ್ವಾಮಿ. ಈ ಸಂತೋಷದ ಸುಸಮಯದಲ್ಲಿ ಆಹಾ. ನಾವು ಈ ಉದ್ಯಾನವನವನ್ನು ನಡೆದಾಡುತ್ತಾ ಒಂದು ಒಂದು ಪ್ರೇಮದ ಗಾನವನ್ನು ಹಾಡು. ಗಾಢನ ಹಾಡೋಣ. ಹಾಗೆ ಆಗಲಿ ಜಯ. ಎಂತ ಸೌಂದರ್ಯ ನಡೆಯಂತ ಗಾಂಭೀರ್ಯ ನುಡಿಯಂತ ಚಾತುರ್ಯ ಎಂತ ಸೌಂದರ್ಯ ಸೌಂದರ್ಯ ನಡೆಯಂತ ಗಾಂಭೀರ್ಯ ನುಡಿಯಂತ ಚಾತುರ್ಯ ಎಂತ ಸೌಂದರ್ಯ ಉತ್ತರ ಅನುರಾಗದ ನವರತಿಯಾಗೆ ಪ್ರೇತಿಸಿದೆ ಅತಿ ಮಧುವಾಗೆ ಉತ್ತರ ಅನುರಾಗದ ನವರತಿಯಾಗೆ ಪ್ರೇತಿಸಿದೆ ಅತಿ ಮಧುವಾಗೆ ಪ್ರಣಯದ ಪ್ರೇಯಸಿ ನೀನಾಗೆ ನಂದಿ ಬಾಳಿಗೆ ಬೆಳಕಾಗೆ ಪ್ರಣಯದ ಪ್ರೇಯಸಿ ನೀನಾಗೆ ನಂದಿ ಬಾಳಿಗೆ ಬೆಳಕಾಗೆ ಬೆಳಕಿಗೆ ಬಾಳನ್ನು ಸತಿಯಾಗೆ ಉತ್ತರ ಬೆಳಗಿದೆ ಬಾಳನ್ನು ಸತಿಯಾಗೆ ಎಂತ ಸೌಂದರ್ಯ ನಡೆಯಂತ ಗಾಂಭೀರ್ಯ ನುಡಿಯಂತ ಚಾತುರ್ಯ ಎಂತ ಸೌಂದರ್ಯ ಪ್ರಾಣೇಶ್ವರ ಉತ್ತರ ಉತ್ತರ ಈ ಸರೋವರವನ್ನು ನೋಡಿದೆಯಾ? ನೋಡಿದೆ ಆ ಸರೋವರದಲ್ಲಿರುವ ಹಂಸ ಪಕ್ಷಿಗಳು ಸಂತೋಷದಿಂದ ಹೇಗೆ ನಲಿಯುತ್ತಿರುವೆವೋ ಹೌದು ಸ್ವಾಮಿ. ಹಾಗೆ ನಾವು ಕೂಡ ಸಂತೋಷದಿಂದ ನಲಿಯುತ್ತಾ ಒಂದು ಗಾನವನ್ನು ನೋಡೋಣವೇ? ಹಾಗೆ ಆಗಲಿ ಸ್ವಾಮಿ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತನಾಗಮವೋ ಗಾಯನವು ಕೋಗಿಲೆ
ಕೋಗಿಲೆ ಗಾಯನಕ್ಕೆ ವಸಂತನಾಗಮವ ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ ಲಾ 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 ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಉತ್ತರ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಜಲಕನ್ಯೆಯ ರೂಪದೇ ನೀ ಬಂದರೆ ಜಲಕನ್ಯೆಯ ರೂಪದೇ ನೀ ಬಂದರೆ ಸಗಮಪ ಗಮಪನೇ ಪದನಿಸ ಗಮಪ ಗಮಪನಿ ಪದನಿಸ ಸನಿ ಸನಿದ ಪಪ ಮಗರಿಸ ಸನಿ ಸನಿದ ಪಪ ಮಗರಿಸ ಆರೋಹಣ ಅವರೋಹಣ ಆಲಾಪನೆಯಾಗೆ ಸುಸ್ವರ ಸಂಗೀತದ ನಾದ ಮಧುರವಾಗಿ ಉತ್ತರ ಸುಸ್ವರ ಸಂಗೀತದ ನಾದ ಮಧುರವಾಗಿ ನಿನ್ನನೆ ಸೇರಿನ ಉತ್ತರ ಧನ್ಯನಾದೆ ಹೌದು ಪ್ರಿಯ ವಸಂತನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ ಲಾ 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 ಲಾ.
ಸ್ವರಗಳ ಧ್ವನಿಯವಳೆ ಕಾಮನ ಬಿಲ್ಲಿನ ಕೈನವಳೆ ಉತ್ತರ ಕೋಗಿಲ ಕಾಮ ಸಪ್ತ ಸ್ವರಗಳ ಧ್ವನಿಯವಳೆ ಕಾಮನ ಬೆಲ್ಲಿನ ಕಣ್ಣವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೆ ನನ್ನವಳೆ ಉತ್ತರ ಉತ್ತರ ಬಾರೆ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಶಬ್ದ ಸ್ವರಗಳ ಧ್ವನಿಯವಳೆ ಕಾಮನ ಬೆಲ್ಲ ಸಪ್ತ ಸ್ವರಗಳ ಧ್ವನಿಯವಳೆ ಸಪ್ತ ಸ್ವರಗಳ ಧ್ವನಿಯವಳೆ ಗಮ ಗಮ ಗಮಗಳ ತನ್ನವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೆ ನನ್ನವಳೆ ಬಾರೆ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಕೃಷ್ಣ ಮಾ
ವನವಾಸ. 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿದರು. ನನ್ನ ಪ್ರಾಣಸಖನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಮೇಲೆ ದಯೇ ಬರಲಿಲ್ಲವಲ್ಲ. ಇರಲಿ, ಅಣ್ಣನ ಆಜ್ಞೆಯಂತೆ ದ್ವಾರಕೆ ತೆರಳಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡುವೆನು. ಅರಣ್ಯವಾಸ ಅವರ ಜ್ಞಾನುಸಾರತೆ ಆನಂದದಿ ನಾವು ಕಳೆದೆವು ದೇವಾ.
ಹೋದವನ್ನು ತೀರಿಸಿಕೊಳ್ಳಲು ಹೊರದಿನ ತೆರಳುವೆ ಹೊರಕ ನಗರಕ್ಕೆ ಹೊರದಿನ ತೆರಳುವೆ ಹೊರಕ ನಗರಕ್ಕೆ. ಇನ್ನು ಪಾಂಡವರು ಯುದ್ಧವು ಸಂಘಟಿಸಿದಂತೆ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಇಡೀ ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮಹಾಯುದ್ಧ. ಆ ಪಾಂಡವರಾದರು ಈ ಪೃಥ್ವಿಯನ್ನಾಡಲು ಅಸಮರ್ಥ. ಅವರಿಗೆ ಅರ್ಧ ರಾಜ್ಯ ಕೊಡುವುದೇ ಅದೆಂದಿಗೂ ಸಾಧ್ಯವಾಗದ ಮಾತು. ಅವರು ನನ್ನಂತಹ ಗಂಡುಗಳಾಗಿದ್ದರೆ ರಣರಂಗದಲ್ಲಿ ನನ್ನೊಡನೆ ಹೋರಾಡಿ ರಾಜ್ಯವನ್ನು ಪಡೆಯ, ಇಲ್ಲವೇ ಪುನಃ ಕಾಡಿಗೆ ಹೋಗಲು. ಛಲ ತೊಟ್ಟು ಮಾಡುವ ಯುದ್ಧ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅದಾಗದೆ ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಅಂತೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿ ಇನ್ನು ಕೃಷ್ಣನನ್ನು ಸಂಧಿಸಿ ಯಾದವ ಸೈನ್ಯ ಸಹಾಯವನ್ನು ಪಡೆಯಬೇಕು. ಯಾದವರಾಗದ ಸೈನ್ಯವು ದೊರೆತರೆ ಸುಲಭದಿಗಳಿಸುವ ಶತ್ರುಗಳ, ಯಾದವರಾಗದ ಸೈನ್ಯವು ದೊರೆತರೆ ಸುಲಭದಿಗಳಿಸುವ ಶತ್ರುಗಳ ಸಾಮಾರವನ್ನು ಎನ್ನವನು ಓಮಗೈವೆ ಭೀಮನ. ಸಾಮಾರವನ್ನು ಎನ್ನವನು ಓಮಗೈವೆ ದೊಡ್ಡೇನು ಕಣವ. ಮಧ್ಯಮ ಪಾಂಡವ ಪಾತ್ರನ ಒಲಿಸಲು ದೊಡ್ಡೇನು ಗುರುತಿಂಪಾದನ ತಲುಪಿಸು ನಿರ್ಧವಾರಿಸ ಅರಿಯನಾಡುವೆ. ಗುರುತಿಂಪಾದನ ತಲುಪಿಸು ನಿರ್ಧವಾರಿಸ ಅರಿಯನಾಡು. ಹೊರದಿನ ತೆರಳುವೆ ಹೊರತ ನಗರಕ್ಕೆ, ಹೊರದಿನ ತೆರಳುವೆ ಹೊರತ ನಗರಕ್ಕೆ. ಗುರು ಪಾಂಡವರನ್ನು ಸಿದ್ಧತೆಗೊಂಡಿ ಯುದ್ಧದ ದೃಷ್ಟಿಯ ಗುರು ಪಾಂಡವರನ್ನು ಸಿದ್ಧತೆಗೊಂಡಿ ಯುದ್ಧದ ದೃಷ್ಟಿಯ ತಂಡಗೋಪಟ್ಟಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ತಂಡಗೋಪಟ್ಟಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ.
ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರಕಿರ ಅವರಾಗಲೀಲ ನವಸಿರಿ ಸೂರಕಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ದ್ವಾರಕೆಗೆ ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ಕುಲಪುರೋಹಿತರಾದ ಧೌಮ್ಯನನ್ನು ಸಂಧಿಗಾಗಿ ಆ ದುರ್ಯೋಧನನ ಬಳಿ ಕಳುಹಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವು ಅನಿವಾರ್ಯವಾಗಿ ಒದಗಿದಂತಿದೆ. ಪುನಃ ಯುದ್ಧವೇ? ಹಾಗಾಗಿ ಈ ನಿಮ್ಮ ವಿಶ್ರಾಂತಿಯ ದಿನಗಳೆಂದು ಗೋಪಿಕಾಂಗಿನಿಯರ ಕಟಾಕ್ಷ ಚಳುವಳಿಕೆಯಿಂದ ರುಕ್ಮಿಣಿ, ಈ ದ್ವಾರಕೆಯ ಕುಸುಮ ಶೈನ್ಯದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲಿ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ರುಕ್ಮಿಣಿ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ರುಕ್ಮಿಣಿ, ಹಾಗಾಗಿ ಈ ಪ್ರಶಾಂತವಾದ ಮುಖಂಗಿ ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಪುನಃ ಜಾಗರಿತವಾಗಿ ಜಗತ್ತಿನ ದಾವ ಮೂಲೆಯು ಆ ದಾವ ದುಷ್ಕರ್ಮಿಗಳು ಜನಿಸಿರುವರು. ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಿ ಸ್ವಾಮಿ. ಯುದ್ಧವು ಅನಿವಾರ್ಯವಾಗಿ ಒದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ಈ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ರುಕ್ಮಿಣಿ, ಹಾಗಾದರೆ ಈ ಶೈನಾಗಾರದ ವಸ್ತುಗಳನ್ನು ದಾಟದಿರಲು
ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಹೀಗರಿತೆನು ನಿಮ್ಮ ರಾಜನೀತಿ ಕೌಶಲ್ಯ. ಆದರೂ ಇದು ಪರಿಹಾಸವಲ್ಲ. ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡಿದ ಅವನ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ರುಕ್ಮಿಣಿ. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ಆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ಅವರ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಕುರುಕ್ಷೇತ್ರದ ಯುದ್ಧದ ರಕ್ತ ಪ್ರಳಯದಲ್ಲಿಯೂ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ಬೆಳಗುವುದನ್ನು ನೀನು ನೋಡಿವೆ.
ರುಕ್ಮಿಣಿ, ದೃಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಅದು ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಬಂದೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿಯಿತು ರುಕ್ಮಿಣಿ. ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯ ದಾನವರನ್ನು ಸಂಹರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ನಾಶಗೊಳಿಸುವೆನು. ಪ್ರೇಯಸಿ, ಪ್ರೇಯಸಿ, ರುಕ್ಮಿಣಿ, ಪ್ರೇಯಸಿ, ಇನ್ನು ನೀನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡುತ್ತದೆ.